ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಮರಿಯಪ್ಪನಪಾಳ್ಯ ವ್ಯಾಪ್ತಿಯಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯ ಸನ್ನಿಧಿಯಲ್ಲಿ 42ನೇ ವರ್ಷದ ಆಡಿ ಕೃತಿಕಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಆ ಭಾಗದ ಜನರು ಕಾವಡಿ ಹೊತ್ತು ತಂದು ದೇವರ ಕೃಪೆಗೆ ಪಾತ್ರರಾದರು. ಈ ವೇಳೆ ಮುಖಂಡರಾದ ಎನ್ ವೆಂಕಟೇಶ್ ರವರು ಮಾತನಾಡಿ, ಈ ದೇವಾಲಯ ಪುರಾತನವಾದದ್ದು. ಇಲ್ಲಿ ಬರುವ ಭಕ್ತರ ಇಷ್ಟಾರ್ಥ ನೆರವೇರಿಸುವ ಪುಣ್ಯ ಸ್ಥಳ. ಆಡಿ ಕೃತಿಕಾ ಅಂಗವಾಗಿ ದೇವರಿಗೆ ವಿಶೇಷ ಪೂಜೆ, ಹೂವಿನ ಅಲಂಕಾರ, ಅಭಿಷೇಕ, ಹೋಮ, ಅನ್ನದಾನ ಕಾರ್ಯಕ್ರಮ ನೆರವೇರಿಸಲಾಗುವುದು. ಸ್ಥಳೀಯ ನಾಗರಿಕರು ದೇವರನ್ನು ಭಕ್ತಿ ಭಾವದಿಂದ ಸ್ಮರಿಸಿ ದೇವರ ಅನುಗ್ರಹ ಪಡೆದರು. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಮರಿಯಪ್ಪನಪಾಳ್ಯದ 42ನೇ ವರ್ಷದ ಆಡಿ ಕೀರ್ತಿಗೆ ಅಂಗವಾಗಿ ಇವತ್ತು ನಿನ್ನೆ ಮಗ ಗಣಪತಿ ಹೋಮ ನಡೀತು. ಹಾಗೂ ಈ ಭರಣಿ ಅಭಿಷೇಕ ಆಯಿತು, ಅಲಂಕಾರವಾಯಿತು, ಮಹಾಮಂಗಳಾರತಿ ಆಯಿತು. ಇವತ್ತು ಆಡಿ ಕೀರ್ತಿಗೆ ಇರೋದರಿಂದ ಬೆಳಿಗ್ಗೆ 3:30ಗೆ ಅಭಿಷೇಕವನ್ನು ಸ್ಟಾರ್ಟ್ ಆಯಿತು. ಅಭಿಷೇಕ ಸ್ಟಾರ್ಟ್ ಆಗಿ ಇವಾಗ ಮಹಾಮಂಗಳಾರತಿ ಮಾಡಿ ದೇವ್ರನ್ನ ಸುಬ್ರಹ್ಮಣ್ಯ ಸ್ವಾಮಿನ ಉತ್ಸವಮೂರ್ತಿಯನ್ನು ಆಚೆ ಬಿಟ್ಟಿದ್ದೀವಿ. ನಾಳೆ ಮಂಗಳವಾರ ಗಂಧದ ಅಲಂಕಾರ ಕೂಡ ಇದೆ. ಬುಧವಾರ ಅನ್ನದಾನ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿದೆ. ಗುರುವಾರ ಸಂಜೆ ಸಾಯಂಕಾಲ 4 ಗಂಟೆಗೆ ಮುಖ್ಯ ಬೀದಿಗಳಲ್ಲಿ ದೇವರ ಮೆರವಣಿಗೆ ಕೂಡ ಏರ್ಪಡಿಸಲಾಗಿದೆ. ಇದು 42ನೇ ವರ್ಷ ಆಡಿ ಕೀರ್ತಿಗೆಯಾಗಿ ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ನಮ್ಮ ದೇವಸ್ಥಾನದಲ್ಲಿ ಹೆಚ್ಚಿನ ಜನ ಸಂಖ್ಯೆ ಕೂಡ ಜಾಸ್ತಿ ಆಗಿದ್ದಾರೆ. ಆದ್ದರಿಂದ ನಮಗೂ ಕೂಡ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಕೂಡ ಎಲ್ಲರೂ ಖುಷಿ ಆಗ್ತಾ ಇದೆ. ದೇವರು ಏನೇನು ಬೇಡ್ಕೊಂಡ್ರು ಆ ದೇವರ ಆಶೀರ್ವಾದ ಎಲ್ಲರಿಗೂ ಕೂಡ ಸಿಕ್ಕಿದೆ ಅನ್ನೋದನ್ನ ಮನೋಭಾವ ಇವತ್ತು ಇಟ್ಕೊಂಡು ಎಲ್ಲರೂ ಕೂಡ ಬಂದಿದ್ದಾರೆ. ಅವ್ರು ಏನೇನು ಬೇಡ್ಕೊಂಡಿದ್ರು ಆ ಕಾರ್ಯಕ್ರಮ ನಡೆದಿದೆ ಅಂತ ಒಂದು ಮನೋಭಾವದ ಇಟ್ಕೊಂಡು ಇವತ್ತೆಲ್ಲ ಕೂಡ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಆಶೀರ್ವಾದ ಪಡೆಯೋದಕ್ಕೆ ಎಲ್ಲರೂ ಕೂಡ ಬಂದಿದ್ದಾರೆ. ಅದಕ್ಕೆ ನಮ್ಮ ದೇವಸ್ಥಾನದ ಪರವಾಗಿ ಎಲ್ಲರ ಪರವಾಗಿ ಕೂಡ ನಮ್ಮ ದೇವಸ್ಥಾನ ಟ್ರಸ್ಟಿನ ಪರವಾಗಿ ಈ ದೇವಸ್ಥಾನದ ಅಧ್ಯಕ್ಷರಾದಂಥ ಕೇಶವನವರು, ಉಪಾಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ಅವರು, ಸೆಕ್ರೆಟರಿ ಆದಂಥ ಗೋಪಾಲ್ ಅವರು, ಟ್ರೆಜರರ್ ಆದ ಶಿವ ಅವರು, ಅಡ್ವೈಸ್ ಇದಾದ ನಮ್ಮ ಗಂಗಾಧರ್ ಅವರು, ನಮ್ಮ ನಾರಾಯಣ ಮೂರ್ತಿ ಅವರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಕೂಡ ತುಂಬ ಖುಷಿಯಾಗಿ ದೇವರು ಎಲ್ಲರೂ ಕೂಡ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಚೆನ್ನಾಗಿ ಇಟ್ಟಿರಲಿ ಅಂತ ಕೂಡ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಕೂಡ ಇವತ್ತು ಒಂದು ನಮ್ಮ ದೇವಸ್ಥಾನಕ್ಕೆ ಜಾಗ ಕೊಟ್ಟಂತ ಅಂಗಪ್ಪನವರು ಕೂಡ ಈ ಸಮಯದಲ್ಲಿ ನಾವು ನೆನೆಸ್ಕೋತಾ ಇದ್ದೀವಿ. ಹಾಗೂ ಅನ್ನದಾನ ಕಾರ್ಯಕ್ರಮ 4,000 ಜನ ಕೂಡ ಅನ್ನದಾನ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಕೂಡ ಬಂದು ದೇವರ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಅದರಿಂದ ನಮ್ಗೆ ಕೂಡ ದೇವಸ್ಥಾನದ ಪರವಾಗಿ ಎಲ್ಲರೂ ಕೂಡ ಸಂತೋಷವಾಗಿ ಆಗಿತ್ತು. ಇದು ಮುಂದಿನ ಕಾಲದಲ್ಲಿ ಹಿರಿಯರಿದ್ರು, ಅವರು ಒಂದು ಭಜನೆ ಮಂಟಪವಾಗಿ ಮಂದಿರವಾಗಿ ಇಟ್ಕೊಂಡು ನಾಟಕ ಪ್ರಾರಂಭ ಮಾಡಿ ಈ ದೇವಸ್ಥಾನವನ್ನು ಪ್ರಾರಂಭ ಮಾಡಿದ್ರು. ಅವರು ದೊಡ್ಡವರು ಏನು ಆಶೀರ್ವಾದ ಮಾಡಿಬಿಟ್ಟು ಹೋದ್ರು ಅದೇ ರೀತಿಯಲ್ಲಿ ನಾವು ಕೂಡ ಹಿರಿಯರು ಅವ್ರ ಮಕ್ಕಳು ಆದಂಥ ಸುಬ್ರಹ್ಮಣ್ಯ ಇರ್ಬೋದು, ವೆಂಕಟೇಶ್ ಇರ್ಬೋದು, ಗೋಪಾಲ್ ಇರ್ಬೋದು, ಶಿವ ಇರ್ಬೋದು, ಎಲ್ಲರೂ ಕೂಡ ಎಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಸೇರಿಕೊಂಡು ಅವ್ರು ಏನು ನಮಗೆ ಆದೇಶ ಬಿಟ್ಟು ಹೋದ್ರು ಅವ್ರು ಸ್ವರ್ಗದಲ್ಲಿದ್ದಾರೆ. ಅವ್ರ ಆತ್ಮ ಕೂಡ ಶಾಂತಿ ಸಿಕ್ಕಲಿ. ಇವತ್ತು ಅವ್ರು ಏನು ನಮ್ಮ ಗೋಪಾಲ್ ಬಾಲಿ ಅಂತವ್ರು ಕೂಡ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ರು 8 ವರ್ಷಗಳ ಕಾಲ. ಬಾಲರಾಜು ಅವರು ಕೂಡ ಅವ್ರ ಕುಟುಂಬಕ್ಕೆ ಆಶೀರ್ವಾದವನ್ನು ಮಾಡಿ ದೇವರ ಆಶೀರ್ವಾದ ಚೆನ್ನಾಗಿಟ್ಟಿರಲಿ. ಅವ್ರು ಯಾರು ಹಿರಿಯರು ನಮ್ಮ ಆಶೀರ್ವಾದ ಮಾಡಿಬಿಟ್ಟೋದ್ರು ಅದೇ ರೀತಿಯಲ್ಲಿ ನಾವು ಕೂಡ ದೇವಸ್ಥಾನ ಮುಂದುವರ್ಕೊಂಡ್ಬಂದು ಇವತ್ತು 42ನೇ ವರ್ಷದ ಅಂಗವಾಗಿ ತುಂಬ ಅದ್ದೂರಿಯಾಗಿ ನಡೀತಾ ಇದೆ ಕಾರ್ಯಕ್ರಮ. ಅದಕ್ಕೆ ಎಲ್ಲರೂ ಕೂಡ ದೇವರು ಆಶೀರ್ವಾದ ಮಾಡಿದ್ದಾರೆ. ದೇವರಿಗೆ ಯಾರು ದೇವರಿಗೆ ಆಶೀರ್ವಾದ ಎಲ್ಲರೂ ಕೂಡ ನಮಗೆ ಸಂತೋಷವನ್ನು ತಂದಿದ್ದಕ್ಕೋಸ್ಕರಕ್ಕಾಗಿ ಇವತ್ತು ದೇವರಿಗೆ ಬಂದಿದ್ದಾರೆ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಿನಗಳಿಗಿಂತ ಈಗ ಬರ್ತಾ ಇರೋವಂಥ ದಿನಗಳು ಸುಬ್ರಹ್ಮಣ್ಯನ ಮುಗಿಯೋರು ತುಂಬ ಅದ್ದೂರಿಯಾಗಿ ಸುಬ್ರಹ್ಮಣ್ಯನ ಆಶೀರ್ವಾದ ಪಡೆದು ಒಳ್ಳೇದಾಗಿರೋದಕ್ಕೋಸ್ಕರವಾಗಿ ಮಕ್ಕಳೆಲ್ಲ ಕೂಡ ದೇವರು ಆಡಿ ಕೀರ್ತಿಗೆ ಬಂದರೆ ಮಕ್ಕಳೆಲ್ಲ ಕೂಡ ನಾವು ಸ್ಕೂಲ್ ರಜೆ ಹಾಕ್ಬಿಟ್ಟು ಕಾವಡಿ ಎತ್ತಬೇಕು ಅನ್ನೋ ಉದ್ದೇಶದಿಂದ ಇವತ್ತು ದೇವಸ್ಥಾನದಲ್ಲಿ ಚಿಕ್ಕ ಮಕ್ಕಳು ಕೂಡ ನಿನ್ನೆ ಕೂಡ ಸುಮಾರು ಜನ ಕಾವಡಿ ಎತ್ಕೊಂಡು ಬಂದರು.
ಎತ್ಕೊಂಡ್ಬಂದಿದ್ದಾರೆ. ಅವ್ರಿಗೆಲ್ಲ ದೇವರು ಒಳ್ಳೆಯದು ಆಶೀರ್ವಾದ ಮಾಡಿರೋದಕ್ಕೋಸ್ಕರ, ನಂಬಿಕೆ ಇರೋದಕ್ಕೋಸ್ಕರ ಇನ್ನು ಮುಂದಿನ ಎಷ್ಟಿನ ರೀತಿಯಲ್ಲಿ ಕಾವಡಿಗಳು ಬರ್ತಾ ಇದೆ ಸರ್. ಓಂ ಶ್ರೀ ಶರವಣಭವಾಯ ನಮಗೆ. ನಮ್ಮ ಈ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಏನು ಒಂದು ತುಂಬ ವಿಶೇಷ ಅಂದರೆ, ಶ್ರೀ ದಕ್ಷಿಣಾಮೂರ್ತಿ ದೇವರನ್ನು ಎಲ್ಲ ದೇವಸ್ಥಾನದಲ್ಲೂ ಸೌತಿಗೆ ದೇವರು ಹಿಂದೆಗಡೆ ಇಕ್ತಾರೆ. ನಮ್ಮ ದೇವಸ್ಥಾನದಲ್ಲಿ ಒಂದು ದೊಡ್ಡ ಪೂಜಾರಿಗಳು, ಒಂದು 98 ವಯಸ್ಸಿರಬೇಕು, ಅವರು ಬಂದುಬಿಟ್ಟು ನಾವು ದೇವರನ್ನು ಸ್ಥಾಪನೆ ಮಾಡುವಾಗ ದಯವಿಟ್ಟು ನೀವು ಕಮಿಟಿಯವರೆಲ್ಲ ಇಲ್ಲಿ ಬನ್ನಿ, ಈ ದೇವಸ್ಥಾನದಲ್ಲಿ ದಕ್ಷಿಣಾಮೂರ್ತಿಯನ್ನು ಆ ದೇವಮೂಲೆಯಲ್ಲಿ ಇಕ್ಕಿ, ನೀವು ಹಿಂದೆಗಡೆ ಇಕ್ಕಬೇಡಿ. ಈ ದೇವಸ್ಥಾನದಲ್ಲಿ ಒಂದು ಶಕ್ತಿ ಇದೆ. ಮಕ್ಕಳು ಇಲ್ದಿರೋರಿಗೆ ಮಕ್ಕಳು, ಮದುವೆ ಆಗದಿರೋರಿಗೆ ಮದುವೆ, ಆರೋಗ್ಯ ಅನ್ನೋರಿಗೆ ಆರೋಗ್ಯ, ಸಕಲವು ಏನು ಬೇಡಿದ್ರು ಈ ಭಗವಂತನಂತ ನಡೆಯುವಂಥ ಒಂದು ಶಕ್ತಿಯಾದ ದೇವರು. ಏನೆಂದರೆ ಸುಬ್ರಹ್ಮಣ್ಯ ಪುಟ್ಟ ಬಾಲಕ, ಅವನು ಬಂದು ಪಾರ್ವತಿ ಪರಮಶಿವನಿಗೆ ಮುದ್ದಿನ ಮಗ. ಅದರಿಂದ ಯಾರು ಏನೇ ಬೇಡ್ಕೊಂಡ್ರೂ ಸುಬ್ರಹ್ಮಣ್ಯನ ಹತ್ರ ನಡೆಯುವಂಥ ಒಂದು ಶಕ್ತಿ ಇರುವಂಥ ದೇವರು. ಅದಕ್ಕಾಗಿ ಈ ದೇವಸ್ಥಾನದಲ್ಲಿ ಎಲ್ಲೆಲ್ಲಿ ಇರುವರು, ಇಲ್ಲೆಲ್ಲ ಹುಬ್ಳಿ, ಧಾರವಾಡ, ಆಂಧ್ರ, ತಮಿಳುನಾಡು ಎಲ್ಲೆಲ್ಲಿರುವ ಪೂಜಾರಿಗಳೆಲ್ಲ ಈ ವಿದೇಶದಿಂದ ಎಲ್ಲರಿಗೂ ಕಳಿಸ್ಕೊಡ್ತಾರೆ ನಮ್ಮ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ಹೋಗಿ ನಿಮಗೆ ಯಾವ್ದು ನೆನೆಸ್ಕೊತಿರೋದು ನಡೀತದೆ ಅಂತ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ತಾರೆ ನಮ್ಮ ದೇವಸ್ಥಾನಕ್ಕೆ. ಓಂ ಶ್ರೀ ಶರವಣಭವಾಯ ನಮಃ.
4 step back